ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ, ಇವತ್ತು ಸಂಕಷ್ಟಹರ ಚತುರ್ಥಿ. ಮಂಗಳವಾರ ಬಂದಿರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಸಂಕಷ್ಟಹರ ಚತುರ್ಥಿ ವ್ರತ ಮಾಡುವಂಥವ್ರು ಇವತ್ತು ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇವತ್ತು ಗಣೇಶನ ಪೂಜೆ ಎಲ್ಲ ಆಯಿತು, ಬೆಳಗ್ಗೆನೇ ಮುಗಿಸಿ ಈಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಸಂಜೆ ಎಲ್ಲ ಬೆಳಗ್ಗೆಯಿಂದ ಎಲ್ಲ ಉಪವಾಸ ಇದ್ದು ಸಂಜೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬರ್ತಾರೆ. ದೇವಸ್ಥಾನದಲ್ಲೂ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ ಸಂಕಷ್ಟಹರ ಗಣಪತಿ ದಿವಸ. ನಮ್ಮ ಮನೆ ಹತ್ರನೂ ದೇವಸ್ಥಾನ ಇದೆ. ಸೊ ಆದರೆ ಸಂಜೆ ಹೋಗಿ ಬರಬೇಕಿವತ್ತು. ಸೊ ಅಂದರೆ ಇವತ್ತು ವರ್ಷದಲ್ಲಿ ಮೊದಲನೇ ಸಂಕಷ್ಟಹರ ಚತುರ್ಥಿ ಬಂದಿರೋ ಅಂಥದ್ದು ಮಂಗಳವಾರ. ತುಂಬ ಒಳ್ಳೆಯದು. ದೇವ್ರ ಪೂಜೆ ಎಲ್ಲ ಆಯಿತು ನಂದು ಬೆಳಗ್ಗೆನೇ. ಸೊ ಈಗ ಸ್ವಲ್ಪ ಅವರೆಕಾಯಿ ಇತ್ತು, ಉಪ್ಸಾರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಮತ್ತು ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸ್ವೀಟು. ನಾನು ಪಾಯಸ ಮಾಡೋದಕ್ಕೆ ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಗಸಗಸೆ, ಬಾದಾಮಿ, ಗೋಡಂಬಿ ಇದನ್ನೆಲ್ಲ ಹುರ್ಕೊಂಡಿದ್ದೀನಿ. ಸೊ ಗಸಗಸೆ ಎಲ್ಲ ಫ್ರೈ ಮಾಡಿಕೊಂಡು ಮತ್ತು ಶಾವಿಗೆನೂ ಇದ್ರ ಜೊತೆ ತುಪ್ಪ ಹಾಕಿ ಎಲ್ಲ ಹುರ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹೆಸರುಬೇಳೆನ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಶಾವಿಗೆ ಎಲ್ಲ ಹುರ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇವತ್ತು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು, ಯಾಕೋ ತುಂಬ ಹೀಟ್ ಆಗಿತ್ತು, ಹಾಗಾಗಿ ಹೆಸರುಬೇಳೆ ತಂಪಲ್ವಾ, ಹಾಗಾಗಿ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳಿ ಈಗ ಮಾಡ್ತಾಯಿದ್ದೀನಿ. ಎಲ್ಲ ಮಾಡಿಟ್ಟು ಸ್ಕೂಲ್ ಹತ್ರ ಹೋಗಿ ಬರೋಣ ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಅಂತ ಹೇಳಿ. ಈಗ ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಈಗ ಹೆಸರುಬೇಳೆ ಕೂಗಿಸ್ಕೊಂಡಿದ್ನಲ್ವ ಅದರೊಳಕ್ಕೆ ಹಾಕ್ಕೊತೀನಿ. ಈಗ ಸಣ್ಣ ಹಚ್ಚಷ್ಟು ಒಂದಚ್ಚು ಬೆಲ್ಲ ಕುಟ್ಕೊಂಡು ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಅರ್ಧ ಉಂಡೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಮಿಕ್ಸ್ ಮಾಡೋದು ಮರ್ತುಬಿಟ್ಟಿದ್ದೀನಿ, ಹಾಗಾಗಿ ಈಗ ಅದನ್ನು ಏಲಕ್ಕಿ ಪೌಡರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಏಲಕ್ಕಿನ ಪೌಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದೊಂದು ಸತಿ ಒಂದೊಂದು ಐಟಮ್ಸ್ ಹಾಕೋದು ಮರ್ತೇ ಬಿಟ್ಟಿರ್ತೀನಿ, ಆಮೇಲೆ ನೆನಪಾಗ್ಬಿಡುತ್ತೆ ಲಾಸ್ಟಲ್ಲಿ. ಸೊ ಇವಾಗಲೂ ಹಂಗೆ ಗ್ರೈಂಡ್ ಮಾಡೋದಕ್ಕೆ ಏಲಕ್ಕಿ ಹಾಕ್ಕೋಬೇಕಾಗಿತ್ತು, ಏಲಕ್ಕಿ ಮಿಸ್ ಮಾಡಿಬಿಟ್ಟಿದೆ. ಸೊ ಈಗ ಕುದಿ ಬರ್ತಾಯಿದೆ. ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ಶಾವಿಗೆ ಹಾಕೋಣ. ಇದಕ್ಕೆ ನಾನು ಸ್ವಲ್ಪ ತುಪ್ಪನೂ ಹಾಕ್ಕೊತೀನಿ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ನಾನು ಇದು ಹೆಸರುಬೇಳೆ ಪಾಯಸ ಮಾಡ್ತಿರೋದು ಸಂಜೆ ದೇವ್ರ ಪೂಜೆಗೂ ಆಗುತ್ತೆ ಅಂತ ಹೇಳಿ, ಸಂಜೆ ಪೂಜೆಗೆ ಈಗ ಹೆಸರುಬೇಳೆ ಪಾಯಸ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಶಾವಿಗೆನೂ ಹಾಕಿದ್ದೀನಿ. ನಮ್ಮ ಮಕ್ಕಳು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ತಿನ್ನಲ್ಲ, ಅದಕ್ಕೆ ಎಲ್ಲ ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಮಾಮೂಲಿ ಹಸಿದೆ ಆದರೆ ತಿಂತಾರೆ, ಈ ಥರ ಪಾಯಸಕ್ಕೆ ಏನಾದರೂ ಹಾಕಿದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಎತ್ತಿಡ್ತಾರೆ. ಹಾಗಾಗಿ ಮಾಲ್ಟ್ ಪೌಡ್ರಿಗೆಲ್ಲ ಹಾಕಿದ್ರೆ ಅದರ ತಿಂತಾರೆ, ಹಸಿದು ಹಂಗೆ ಇದ್ದರೆ ತಿಂತಾರೆ. ಪಾಯಸಕ್ಕೆ ಹಾಕಿದ್ರೆ ಮಾತ್ರ ತೆಗೆದಿರ್ತಾರೆ ಎಲ್ಲರೂ. ಅದಕ್ಕೆ ಇವತ್ತು ಗ್ರೈಂಡ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಪಾಯಸ ರೆಡಿಯಾಗಿದೆ, ಬಿಸಿ ಬಿಸಿ ಗಸಗಸೆ ಪಾಯಸ. ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಬಂದ್ವಿ. ಮಕ್ಕಳು ಬಾಲಾಡ್ತಿದ್ದಾರೆ ಇಲ್ಲಿ. ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಅದು ತುಂಬ ಲೇಟ್ ಆಗುತ್ತೆ, ಮಕ್ಕಳು ಓದ್ಕೋಬೇಕಲ್ಲ, ಹಾಗಾಗಿ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ. ಈಗಾಗಲೇ 6:30 ಆಗಿದೆ ಟೈಮು. ನಮ್ಮದು ಮನೇಲಿ ಪೂಜೆ ಎಲ್ಲ ಮುಗಿಸಿ ಈಗ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಬಂದ್ವಿ. ಇವತ್ತು ಸಂಕಷ್ಟಿ ಅಲ್ವಾ, ಹಾಗಾಗಿ ಸೊ ನಾನೇನು ಉಪವಾಸ ಎಲ್ಲ ಏನು ಮಾಡಿಲ್ಲ. ಸೊ ಹಾಗಾಗಿ ದೇವ್ರ ಪೂಜೆ ಮಾಡಿ ದೇವ್ರ ಕೈ ಮುಕ್ಕೊಂಡು ಬಂದ್ವಿ. ಮೈಕಲ್ಲಿ ಮಾತಾಡೋದೇ ಕೇಳಿಸ್ತಾ ಇದೆ ದೇವಸ್ಥಾನದ ಸೌಂಡು. ಸೊ ಮಕ್ಕಳು ನಾವು ಎಲ್ಲ ಇಲ್ಲೇ ಮನೆ ಹತ್ರನೇ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ, ಹಾಗಾಗಿ ಇಲ್ಲೇ ಹೋಗಿ ಬಂದಿದ್ದು. ಇವತ್ತು ಮನೇಲಿ ಪೂಜೆನೂ ಆಯಿತು. ದೇವರಿಗೆ ಪ್ರಸಾದ ಪಾಯಸ ಮಾಡಿದ್ನಲ್ಲ, ಪ್ರಸಾದ ಇಟ್ಟಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈಗ. ಸೊ ನಾವು ಮೊನ್ನೆ 4 days ಟ್ರಿಪ್ ಹೋಗಿದ್ವಲ್ಲ, ಆವಾಗ ನಮ್ಮದು ಸಿಂಕ್ ಇದೆಯಲ್ವಾ, ಸೊ ಅದು ಡೋರೆಲ್ಲ ಕ್ಲೋಸ್ ಮಾಡಿದ್ದಕ್ಕೆ ಸ್ವಲ್ಪನೂ ಗಾಡಿ ಆಡದೇ ಇರೋದಕ್ಕೆ ತುಂಬ ಫುಲ್ ಸ್ಮೆಲ್ ಬಂದುಬಿಟ್ಟಿತ್ತು. ಸೊ ಒಳಗಡೆ ಕಟ್ಕೊಂಡಿದೆ ಅನಿಸುತ್ತೆ. ಹಾಗಾಗಿ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿ ಈ ಪೌಡರ್ ತರಿಸಿದ್ದೆ. ಡ್ರೈನೇಜ್ ಕ್ಲೀನಿಂಗ್ದು ಡ್ರೈನ್ ಕ್ಲೀನರ್ ಅಂತ ಹೇಳಿಬಿಟ್ಟು, ಕಿವಿ ಡ್ರೈನ್ ಕ್ಲೀನರ್ ಅಂತ ಹೇಳಿ ಇದನ್ನು ತರಿಸಿದ್ದೆ. ಸೊ ಇದು ರಾತ್ರಿ ಎಲ್ಲ ನಾವೆಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಾದಮೇಲೆ ಒಂದು ಪ್ಯಾಕೆಟ್ ಫುಲ್ಲು ಓಪನ್ ಮಾಡಿ ಸಿಂಕಲ್ಲಿ ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆಮೇಲೆ ಬಿಸಿ ಕುದಿಯುವಂಥ ನೀರು ಹಾಕಿದ್ರೆ ಫುಲ್ಲೆಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದು.
ಸೊ ನಾನು ಒಂದು 5 ಪ್ಯಾಕ್ಸ್ ಇದು 6 ಪ್ಯಾಕ್ ಬರುತ್ತೆ ಇದರೊಳಗೆ. ಸೊ ಇದನ್ನು ಬುಕ್ ಮಾಡಿದ್ದೆ ಅಮೆಝಾನಲ್ಲಿ. ಸೊ ತುಂಬ ಚೆನ್ನಾಗಿದೆ ನೋಡಿ, ಇದರಲ್ಲೇ ತೋರಿಸಿದ್ದಾರೆ ಹೇಗೆ ಏನು ಅಂತ ಹೇಳಿಬಿಟ್ಟು. ಸೊ ನಿಮಗೂ ಯಾರಿಗಾದರೂ ಈ ರೀತಿ ಪ್ರಾಬ್ಲಮ್ ಇದ್ದರೆ ಸಿಂಕ್ದು, ಸೊ ನೀವು ತರಿಸ್ಕೋಬೋದಲ್ಲ, ಯೂಸ್ ಆಗುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಏನಾದ್ರು ಕಟ್ಕೊಂಬಿಟ್ಟಾಗ ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿದ್ರೆ ಸೊ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದು ಒಂದು ಪ್ಯಾಕು 35 ರುಪೀಸ್ ಇದು. ಸೊ ಇದೊಂದು 1 ಪ್ಯಾಕ್ ತೊಗೊಳ್ರೆ ಆಗಲ್ಲ, ಹಾಗಾಗಿ ಇದು 2 ಪ್ಯಾಕ್ ತೊಗೊಂಡಿದ್ದೆ ನಾನು. ಸೊ ಹಾಗಾಗಿ 1 ತೊಗೊಂಡ್ರೆ 1 ಫ್ರೀ. 6 ಇರುತ್ತೆ 1 ಪ್ಯಾಕೆಟಲ್ಲಿ, 1 ಎಕ್ಸ್ಟ್ರಾ ಬರುತ್ತೆ. ಸೊ ತುಂಬ ಯೂಸ್ ಆಯಿತು. ಇವಾಗೇನು ಸ್ಮೆಲ್ ಇಲ್ಲ, ಏನಿಲ್ಲ. ಸೊ ಹಾಗಾಗಿ ನಿಮಗೂ ಬೇಕಂದರೆ ಇದನ್ನು ತಗೊಳ್ಳಿ. ನೋಡಿ, ಇದು ಏನಾದರೂ ಸಿಂಕ್ ಎಲ್ಲ ಕಟ್ಕೊಂಡಿದ್ರೆ ಡ್ರೈನ್ ಕ್ಲೀನರ್ ಅಂತ ಹೇಳಿ, ಕ್ಲೀನ್ಸ್ ಬ್ಲಾಕ್ಡ್ ಡ್ರಾಪಿನ್ಸ್ ಅಂತ, ಹೆವಿ ಡ್ಯೂಟಿ. ಸೊ ಫುಲ್ ಏನಾದರೂ ಕಟ್ಕೊಂಡು ಆ ಥರ ಎಲ್ಲ ಸ್ಮೆಲ್ ಬರ್ತಾಯಿದ್ರೆ ಇದನ್ನು ನೈಟ್ ಮಲಗಬೇಕಾದ್ರೆ ನಾವು ಒಂದು ಪ್ಯಾಕ್ ಫುಲ್ಲು ಸಿಂಕ್ ಒಳಗೆ ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಬಿಸಿ ನೀರು ಹಾಕಿದ್ರೆ ಇದೆಲ್ಲ ಫುಲ್ಲು ಕ್ಲಿಯರ್ ಆಗುತ್ತೆ. ಸ್ಮೆಲ್ಲು ಅಥವಾ ಗಲೀಜು ಏನಾದ್ರು ಕಟ್ಕೊಂಡಿದ್ರೆ ಎಲ್ಲ ಹೋಗುತ್ತೆ ಅಂತ ಹೇಳಿ ನಾನು ಇದನ್ನು ಅಮೆಝಾನಲ್ಲಿ ತರಿಸಿದ್ದೆ. ಬೇಕಂದರೆ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬೇಕಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತರಿಸಿ. ನನಗಂತೂ ಕರೆಂಟ್ ಸ್ಟವ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಯಾಕಂದರೆ ಈಗ ಕರೆಂಟ್ ಬಿಲ್ ಏನು ಕಟ್ಟಾಗಿಲ್ವಲ್ಲ, ಹಾಗಾಗಿ ಜಾಸ್ತಿ ಕರೆಂಟಲ್ಲೇ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು ಎಲೆಕ್ಟ್ರಿಕ್ ಸ್ಟವಲ್ಲಿ. ಗ್ಯಾಸು ಉಳಿತಾಯ ಆಗುತ್ತೆ, ಕರೆಂಟು ಫ್ರೀ ಅಲ್ವಾ, ಹಾಗಾಗಿ ಸೊ ನೀವು ಎಲೆಕ್ಟ್ರಿಕ್ ಸ್ಟವ್ ತೊಗೊಳ್ಳಿ, ಅದರಲ್ಲೇ ಎಲ್ಲ ಐಟಮ್ಸು ಮಾಡ್ಕೊಬೋದು. ಮೊನ್ನೆ ಊರಿಗೆ ಹೋಗಿದ್ದಾಗ ಅಲ್ಲೂ ಎಲ್ಲ ತುಂಬ ಯೂಸ್ ಆಯಿತು. ಇವತ್ತೂ ಅಷ್ಟೇ ಕಡಲೆಕಾಯಿ ತೊಗೊಂಡಿದ್ದೆ, ಅದನ್ನು ಬೇಯಿಸೋಣ ಅಂತ ಹೇಳಿ. ಅಂದರೆ ಈಗ ಯಾವ ಕುಕ್ಕರ್ ತೊಗೊಂಡ್ರು ಇಂಡಕ್ಷನ್ ಇದರಲ್ಲೆಲ್ಲ ಯೂಸ್ ಮಾಡ್ಬೋದು. ಹಾಗಾಗಿ ಇವತ್ತು ಕಡಲೆಕಾಯಿನೂ ಬೇಯಿಸ್ತಾ ಇದ್ದೀನಿ. ನೋಡಿ, ಕರೆಂಟ್ ಸ್ಟವ್ ಮೇಲೆ ಯೂಸ್ ಆಗುತ್ತೆ ಇದು. ಫಸ್ಟೇ ಅಂದರೆ ನೀವು ಕುಕ್ಕರ್ ತೊಗೋಬೇಕಾದ್ರೆ ನೋಡಿ ತೊಗೊಳ್ಳಿ. ಇದು ಇಂಡಕ್ಷನ್ಗೂ ಕರೆಂಟ್ ಸ್ಟವ್ ಮೇಲೂ ಯೂಸ್ ಆಗುತ್ತಾ ಏನು ಎತ್ತ ಅಂತ ಹೇಳಿ. ಹಾಗಾಗಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅಕಸ್ಮಾತ್ ಸಿಲಿಂಡ್ರ್ ಖಾಲಿ ಆಯಿತು, ಬುಕ್ ಮಾಡಿರಲಿಲ್ಲ ಅಂಥ ಸಮಯದಲ್ಲೂ ಯೂಸ್ ಆಗುತ್ತೆ ಇದು. ಕಾಫಿ, ಟೀ ಅಥವಾ ರೈಸ್ ಏನಾದರೂ ಮಾಡ್ಕೊಬೋದು. ಸಾಂಬಾರು, ದೋಸೆ, ಚಪಾತಿ ಎಲ್ಲ ಆಪ್ಷನ್ಸ್ ಇರುತ್ತೆ ನೋಡಿ. ಸೊ ಎಲ್ಲ ಮಾಡ್ಕೊಬೋದು. ಪ್ರೆಸ್ಟೀಜ್ ತೊಗೊಂಡ್ರೆ ಒಳ್ಳೆಯದು. ಬೇರೆದು ಚೆನ್ನಾಗಿರುತ್ತೆ ಅನಿಸುತ್ತೆ, ಬಟ್ ನಾನು ಪ್ರೆಸ್ಟೀಜ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಕರೆಂಟ್ ಸ್ಟವ್ ಅಂತೂ ತುಂಬ ಯೂಸ್ ಆಗುತ್ತೆ ಎಲ್ಲದಕ್ಕೂ. ನನ್ನ ಮಗಳು ನೋಡಿ, ನನಗೆ ಈ ಡಿಸೈನ್ ಕಲರ್ ಫಿಲ್ ಮಾಡೋಕ್ಕೆ ಕೆಲಸ ಕೊಟ್ಟಿದ್ದಾಳೆ. ಈಗ ಫಿಲ್ಲಿಂಗ್ ಮಾಡಬೇಕು, ಇನ್ನು ಪ್ರಾಜೆಕ್ಟ್ದು ವರ್ಕು, ಅದಕ್ಕೆ ನಾನು ಡಿಸೈನ್ ಮಾಡಬೇಕು. ನೀವು ಹೀಗೆ ನಿಮ್ಮ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಿಕೊಡ್ತೀರಾ? ನೋಡಿ ಹೆಂಗೆ ಹೇಳ್ತಾರೆ, ಯಾರು ಮಾಡ್ಕೊಡಲ್ಲ ಕಣಮ್ಮ, ನೀನೊಬ್ಬಳೇ ಮಾಡ್ಕೊಡೋದ ಅಂತ. ಇನ್ನೊಂದು ಸತಿ ಹೆವಿ ವರ್ಕ್ ಇದ್ದಾಗ ಮಾಡಿಕೊಡ್ಬೇಕಾಗುತ್ತೆ. ಗಿಣ್ಣು ತಿನ್ಕೊಂಡು ಇದು ವರ್ಕ್ ಮಾಡ್ತಾ ಇದ್ದೀವಿ ಹಂಗೇ. ನೋಡಿ, ಫುಲ್ಲು ಮುಗಿಸಿದ್ದೀನಿ. ಬಾರ್ಡರ್ ವೇಸ್ಟ್ ವಾಟರ್ನ ಸ್ಟೋರ್ ಮಾಡಬೇಕು ಅಂತನಾ. ಪ್ರಿಪ್ರೇಟ್ರಿ ಎಕ್ಸಾಮಿನೇನು ಸ್ಟಾರ್ಟು ನೆಕ್ಸ್ಟ್ ಮಂತು, ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ. ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಬೆಳಗ್ಗೆನೇ ಮಕ್ಕಳು ಮನೇಲಿ ಗಂಜಿ ಕುಡಿದು ಹೋಗ್ತಾರಲ್ಲ, ಹಾಗಾಗಿ ಇವತ್ತು ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಸೊ ರಾಗಿ ಗಂಜಿ ತಂಪು ಅಂತ ಹೇಳಿ ಎಲ್ಲರೂ ಹೊರಗಡೆ ಟ್ರಿಪ್ ಹೋಗಿ ಬಂದ್ವಲ್ಲ, ಸೊ ಹಾಗಾಗಿ ಎಲ್ಲರಿಗೂ ತುಂಬ ಹೀಟ್ ಅಂತ ಅನಿಸ್ತಾ ಇತ್ತು. ಬಾಡಿಗೆ ಹೀಟ್ ಆದರೆ ಅದನ್ನು ತಂಪು ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ನಾವೇ ಎಲ್ಲ ತಿಳ್ಕೊಬೇಕು. ನಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗಲ್ಲ ಅಂತ ಹೇಳಿ. ಹಾಗಾಗಿ ರಾಗಿ ಗಂಜಿ ಮಾಡಿಕೊಂಡು ಮತ್ತು ಇದು ಪೊಂಗಲ್, ಹೆಸರುಬೇಳೆ ಹಾಕಿ ಪೊಂಗಲ್ ಎಲ್ಲ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪೊಂಗಲ್. ಇವತ್ತು ಔಟ್ಸೈಡ್ ಶಾಪಿಂಗ್ ಬಂದಿದ್ದು, ಹಾಗಾಗಿ ಡೊಮಿನೋಸ್ ಬಂದಿದ್ದೀವಿ ಪಿಜ್ಜಾ ತಿನ್ನೋದಕ್ಕೆ. ಇವಾಗ ಮಕ್ಕಳಿಗೆ ಇಷ್ಟ ಆಗಿರೋವಂತಹ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ಪ್ಯಾರಡೈಸ್ ಏನಿದು? ವೆಜ್ಜಿ ಪ್ಯಾರಡೈಸ್. ಮಕ್ಕಳು ಚೀಸ್ ಇರೋದು ಬೇಕು ಅಂತ ತೊಗೊಂಡ್ರಾ, ಇದು ಯಾಕೋ ಅಷ್ಟಕ್ಕಷ್ಟೇ, ನನಗಂತೂ ಇಷ್ಟ ಆಗಲಿಲ್ಲ. ಸೊ ನೋಡಿ, ಅದು ಫುಲ್ಲು ಬೂಮರ್ ಇರುತ್ತಲ್ಲ ಆ ರೀತಿ ಬರುತ್ತೆ ಎತ್ತಿದ್ರೆ, ಚೀಸ್ ಹಾಕಿರೋದಕ್ಕೆ. ನಾನು ನಮ್ಮ ಫ್ರೆಂಡ್ಸು ಮಕ್ಕಳು ಎಲ್ಲ ಹೋಗಿದ್ವಿ ಶಾಪಿಂಗ್ ಅಂತ ಇವತ್ತು.
ಸೊ ಹೋಗಿ ಶಾಪಿಂಗ್ ಎಲ್ಲ ಮುಗಿಸಿ ಬರ್ತಾ ಮಕ್ಕಳು ಪಿಜ್ಜಾ ಬೇಕು ಅಂದರು. ಹಾಗಾಗಿ ಪಿಜ್ಜಾ ತೊಗೊಂಡು ಈಗ ಪಿಜ್ಜಾ ತಿಂದ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.